ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಪ್ಪ. ಇವತ್ತೇನಪ್ಪ ಅಂತ ಅಂದರೆ ಸ್ಪೆಷಲ್ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ. ಸಾರಿ ಫ್ರೆಂಡ್ಸ್, ತುಂಬ ದಿನ ಆಯಿತು ನನ್ನ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬನ್ನಿ ನಾವು ಅಡುಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ತಗೊಳ್ಳಿ, 2 ಸ್ಪೂನಷ್ಟು ಎಣ್ಣೆನ ತಗೊಳ್ಳಿ. ಅಡುಗೆ ಮಾಡುವಂಥ ಎಣ್ಣೆನೇ ಯೂಸ್ ಮಾಡಿ, ಪರವಾಗಿಲ್ಲ. ಇಲ್ಲ ಅಂದರೆ ತುಪ್ಪ ಇದ್ದರೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಎಣ್ಣೆನೇ ಹಾಕ್ಬೋದು ಅಂತ ಏನಿಲ್ಲ. ನೋಡಿ, ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು 2 ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀರಿ, ಗೋಧಿ ಹಿಟ್ಟು. 1.5 ಕಪ್ಪಷ್ಟು ಮಾತ್ರ ನಾವು ಹಾಕ್ಕೊತಾ ಇದ್ದೀರಿ. ಮತ್ತು ಅರ್ಧ ಕಪ್ಪು ಚಪಾತಿ ಉಜ್ಜುವಾಗ ಬೇಕಾಗುತ್ತೆ, ಅದರಿಂದ ಓಕೆನಾ. ತುಂಬ ಜನನೇ ಚಪಾತಿನ ತುಂಬ ಸಲ ಟ್ರೈ ಮಾಡಿರ್ತಾರೆ. ಫಸ್ಟ್ ಟೈಮ್ ಮಾಡೋರಿಗೆ ತುಂಬಾ ಸಿಂಪಲ್ ಆದ ವಿಡಿಯೋ ಇದು. ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಒಂದು ಚಪಾತಿ ರೆಸಿಪಿ ಮತ್ತು ಬೆಂಡೆಕಾಯಿ ಪಲ್ಯ ಫ್ರೆಂಡ್ಸ್. ತುಂಬ ಜನನೇ ಏನಪ್ಪ ನಾನು ಮಾಡುವಂಥ ಚಪಾತಿ ಸಾಫ್ಟಾಗೇ ಬರಲ್ಲ, ತುಂಬ ರಫಾಗಿ ಬರುತ್ತೆ, ನಾನು ಎಷ್ಟು ಸಲ ಮಾಡಿದ್ರೂ ಚೆನ್ನಾಗೇ ಬರ್ತಿಲ್ವಲ್ಲ ಅಂತ ತುಂಬ ಜನಕ್ಕೆ ಅದು ಅನುಭವ ಆಗಿರುತ್ತೆ. ಅದನ್ನು ಯಾಕಪ್ಪ ಈ ಕಾರಣ ಅಂದರೆ, ನಾವು ಹಿಟ್ಟನ್ನು ಕಳಿಸ್ಬಿಟ್ಟು ಒಂದು 1/2 ಅವರ್ ಕಾಲ, ಇಲ್ಲಾಂದರೆ ಒಂದು 20 ನಿಮಿಷ ಕಾಲ ಅದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ಹಿಟ್ಟು ಚೆನ್ನಾಗಿ ನೆಂದಮೇಲೆ ಚೆನ್ನಾಗಿ ಸಾಫ್ಟ್ ಆಗುತ್ತಲ್ವಾ. ಸಾಫ್ಟ್ ಆಗಿದ್ಮೇಲೆ ಚೆನ್ನಾಗಿ ಅದು ಬಂದ್ಬಿಟ್ಟು ಉಬ್ಬುತ್ತೆ ಚಪಾತಿ. ನಾವು ಸುಡುವಾಗನೂ ಸಖತ್ ಟೇಸ್ಟಿಯಾಗಿರುತ್ತೆ, ಸ್ಮೂತಾಗಿರುತ್ತೆ, ರಫ್ ಆಗಲ್ಲ, ಮತ್ತು ಬಿಸ್ಕೆಟ್ ಥರ ಮುರಿದು ಹೋಗಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಚಪಾತಿ ಮಾಡುವಾಗ ಈ ರೀತಿಯಾಗಿ ಯಾಮಾರಿದ್ದೀನಿ. ಆಮೇಲೆ ನಮ್ಮ ಅಮ್ಮ ನನಗೆ ಚೆನ್ನಾಗಿ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಚಪಾತಿನ ಚೆನ್ನಾಗಿ ನಮ್ಮ ಕೈಯಲ್ಲಿ ಎಷ್ಟು ಬಲವಿದೆಯೋ ಅಷ್ಟು ಬಲದಿಂದ ಚೆನ್ನಾಗಿ ಈ ರೀತಿಯಾಗಿ ಹಮ್ಮಿಕೊಂಡು ನೀಟಾಗಿ ಈ ರೀತಿಯಾಗಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅನ್ನುವಾಗ ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಒಂದು ಪದಕ್ಕೆ ಬಂದಿದ ತಕ್ಷಣ, ನೋಡಿ ಈ ಪದಕ್ಕೆ ಬಂದಿದ ತಕ್ಷಣ ಇನ್ನೂ ಒಂದು 2 ಸ್ಪೂನ್ ಇಲ್ಲಾಂದರೆ 1 ಸ್ಪೂನ್ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾವು ಎಷ್ಟು ಮಸಾಜ್ ಮಾಡ್ತೀರೋ ಹಿಟ್ಟಿಗೆ ಅಷ್ಟು ಒಂದು ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ, 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಒಂದು ನಮ್ಮ ಕೈಯಲ್ಲಿ ಎಷ್ಟು ನಮಗೆ ಬಲ ಇದೆಯೋ ಅಷ್ಟು ಟೈಟಾಗಿ ಮಾಡಿ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನೆಲ್ಲ ಸೈಡಲ್ಲಿರೋದೆಲ್ಲ ನೀಟಾಗಿ ಇದು ಮಾಡಿಕೊಂಡು ಹಿಟ್ಟನ್ನ ನೀಟಾಗಿ ಈ ರೀತಿಯಾಗಿ ಚೆನ್ನಾಗಿ ಉಂಡೆ ಥರ ಮಾಡಿ. ನೋಡಿ, ಈ ರೀತಿಯಾಗಿ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಮಾಡಿದ್ರೆ ಸಖತ್ತಾಗೆ ಬರುತ್ತೆ, ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಶುಗರ್ ಪೇಷಂಟಿಗೆ ತುಂಬಾ ಯೂಸ್ ಆಗಿರುವಂಥ ಒಂದು ರೆಸಿಪಿ ಅನ್ಬೋದು. ನಾನಿವತ್ತು ತಗೊಂಬಂದಿರುವಂಥ ರೆಸಿಪಿ ಆ ಥರ ಒಂದು ಶುಗರ್ ಪೇಷಂಟಿಗೆ ತುಂಬಾ ತೊಗುರಿರುವಂಥ ನಾವು ಅಡುಗೆನ ಕೊಡಬೇಕಾಗುತ್ತೆ ಅವ್ರಿಗೆ. ಇವಾಗ ಚಪಾತಿನೂ ತಿನ್ನಬೇಕು ಶುಗರ್ ಪೇಷಂಟ್ಗೆ. ಮತ್ತು ಅದಕ್ಕೆ ಪಲ್ಯ ಬಂದ್ಬಿಟ್ಟು ತೊಗುರಿರುತ್ತೆ. ಬೆಂಡೆಕಾಯಿ ಬಂದ್ಬಿಟ್ಟು ತುಂಬಾ ಒಳ್ಳೆಯದು ಶುಗರ್ ಪೇಷಂಟ್ಗೆ. ತೊಗುರಿರುವಂಥ ಬೆಂಡೆಕಾಯಿ ಯಾವ ರೀತಿಯಾಗಿ ಒಳ್ಳೆ ಟೇಸ್ಟಿಯಾಗಿ ಮಾಡೋದು ಅಂತ ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಈ ಪದಕ್ಕೆ ಬಂದಿದ ತಕ್ಷಣ ಒಂದು ತಟ್ಟೆ ಹಾಕಿ ಮುಚ್ಚಕ್ಕೆ ಬಿಡಿ ಫ್ರೆಂಡ್ಸ್. ಒಂದು 1/2 ಅವರ್ ಇಲ್ಲಾಂದರೆ 20 ಮಿನಿಟ್ಸ್, ಓಕೆನಾ. 20 ಮಿನಿಟ್ಸ್ ಇಲ್ಲಾಂದರೆ ಒಂದು 1/2 ಅವರ್ ಫ್ರೆಂಡ್ಸ್. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಟಿದ್ದೀನಿ. ಒಂದು 20 ನಿಮಿಷ, ಒಂದು 1/2 ಅವರ್ ಅದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಊರಬೇಕು. ಚೆನ್ನಾಗಿ ಊರಿದ್ಮೇಲೆ ಅದು ಬಂದ್ಬಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ, ಓಕೆನಾ. ಆಮೇಲೆ ನೋಡಿ, ಬೆಂಡೆಕಾಯಿ ಪಲ್ಯ ಮಾಡುವುದಕ್ಕೆ ಏನೇನು ಬೇಕಾಗಿರುವಂಥ ಸಾಮರ್ಥ್ಯವನ್ನು ನೋಡೋಣ ಬನ್ನಿ. ನೋಡಿ, ಬೆಂಡೆಕಾಯಿನ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಮೊದಲಿಗೆ ಬೆಂಡೆಕಾಯಿನ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆದಲ್ಲಿ
ಎಣ್ಣೆಯಲ್ಲಿ ಉರಿಸಿ ಆಮೇಲೆ ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಆ ಬಂಕ ಹಂಗೆ ಇರುತ್ತೆ. ನೋಡಿ 2 ಸ್ಪೂನಷ್ಟು ಸಾಂಬಾರು ಪುಡಿನ ತಗೊಂಡಿದ್ದೀನಿ. ಇದು ನಾವು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ. ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 10 ಬೆಳ್ಳುಳ್ಳಿನ ಜಜ್ಜಿ ಇಕ್ಕಿದ್ದೀನಿ, ಮತ್ತು ಒಂದು ದೊಡ್ಡ ಸೈಜಷ್ಟು ಒಂದು ಈರುಳ್ಳಿ, ಒಂದು 10ರಿಂದ 5 ಹಸಿಮೆಣಸಿನ್ಕಾಯಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಪಲ್ಯಕ್ಕೆ. ಆಮೇಲೆ ಗ್ಯಾಸನ್ನು ಹೊಂದಿಸಿ ಬಾಣಲೆನ ಇಟ್ಟು ಅದಕ್ಕೆ 4 ಸ್ಪೂನಾದ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಹಾಕ್ಕೊಂಡು ಫಸ್ಟು ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಬೆಂಡೆಕಾಯಿನ ಫಸ್ಟ್ ಹಾಫಲ್ಲಿ ಹೇಳಬೇಕು ಅಂದರೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಂಟು ಥರ ಇರೋದೆಲ್ಲನೂ ಹೋಗುತ್ತೆ ಫ್ರೆಂಡ್ಸ್. ನೋಡಿ ಫಸ್ಟು ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ದಪ್ಪ ಇರೋರು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಂದರೆ ನೋಡಿ ಈ ರೆಸಿಪಿಯನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹೇಳಬೇಕು ಅಂದರೆ ತರಕಾರಿನ ತುಂಬಾ ತಿನ್ನಬೇಕಾಗುತ್ತೆ. ನಾವು ತರಕಾರಿಯನ್ನು ಜಾಸ್ತಿ ತಿನ್ನಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಈ ನಡುವೆ ತುಂಬಾ ನೋಡಿ ಮತ್ತೆ ಬರುವಂಥ ಎಲ್ಲ ವಿಡಿಯೋನು ನಾನು ತರಕಾರಿ ಜಾಸ್ತಿ ಯೂಸ್ ಮಾಡುವಂಥ ಒಂದು ರೆಸಿಪಿನೇ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕಂದರೆ ದೇಹಕ್ಕೆ ಯಾವುದು ಒಳ್ಳೆಯದು ಅದನ್ನು ನಾವೆಲ್ಲ ತಿನ್ನಬೇಕು ಅಲ್ವಾ. ಈ ಜನ್ರೇಷನಲ್ಲಿ ನಾವು ಏನೇನೋ ತಿಂದು ನಮ್ಮ ಹೆಲ್ತ್ನ ನಾವು ಹಾಳು ಮಾಡ್ಕೊಳ್ಬಾರ್ದಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಹೆಲ್ತಿ ಫುಡ್ನ ನಾವೇ ಮನೇಲಿ ಮಾಡ್ಕೊಂಡು ನಾವೇ ತಿನ್ಬೇಕು. ನೋಡಿ ಈ ರೀತಿಯಾಗಿ ಅದು ಅಂಟಲ್ಲ ನೋಡಿ ಅದೇ ಬರುತ್ತೆ. ಅದೇ ಬಂದಮೇಲೆ ನೀಟಾಗಿ ಚೆನ್ನಾಗಿ ಗ್ಯಾಸ್ನ ಫುಲ್ ಇದರಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಾಣಲಿ ಇಟ್ಕೊಂಡು. ಹೈ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್. ಗ್ಯಾಸು ಸಿಮ್ಮಲ್ಲಿ ಮಾತ್ರ ಇಕ್ಕಕ್ಕೆ ಹೋಗಬೇಡಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಅದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾವು ಆ ರೆಸಿಪಿನ ನಿಮಗೆ ಮಾಡಿ ಹಾಕ್ತೀರಿ ನಾವು. ಓಕೆ, ನಾವು ವೀಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ. ಬ್ಯಾಚುಲರ್ಸ್ಗೂ ತುಂಬಾ ಯೂಸ್ ಆಗುವಂಥ ಒಂದು ಸಿಂಪಲ್ ರೆಸಿಪಿ. ಇದೇನು ಅಷ್ಟೊಂದು ಕಷ್ಟ ಅಂತ ನಾನು ಹೇಳಲ್ಲ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಂದು ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ಸೂಪರಾಗಿರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಅಂಟೆಲ್ಲ ಎಣ್ಣೆದಲ್ಲಿ ಫ್ರೈ ಮಾಡುವಾಗ ಎಲ್ಲನೂ ಹೋಗ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಟು ಗ್ಯಾಸಿಗೆ ಮತ್ತು ಸ್ಟೌವನ್ನು ಅಂಟಿಸಿ ಒಂದು ಪ್ಯಾನಿಗೆ 1-1.25 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅಷ್ಟೇ ಸಾಕು. ಯಾಕಂದರೆ ಬೆಂಡೆಕಾಯಿ ಫ್ರೈ ಮಾಡುವಾಗಲೇ 4 ಟೇಬಲ್ ಸ್ಪೂನು ಎಣ್ಣೆನ ನಾವು ಹಾಕಿದ್ದೀರಿ, ಅದಕ್ಕೋಸ್ಕರ ಕಮ್ಮಿನೇ ಸಾಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅದೆಲ್ಲ ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿಕ್ಕಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟ್ ಕಲರ್ ಬಂದಿದ ತಕ್ಷಣ ನೋಡಿ ಈರುಳ್ಳಿ ಎಲ್ಲ ಲೈಟಾಗಿ ಮೆರೂನ್ ಕಲರ್ ಬಂದ ಕೂಡಲೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸುಲಭ ಅಲ್ವಾ. ನೋಡಿ ಎಷ್ಟು ಬೇಗನೆ ಆಗುವಂಥ ಒಂದು ಪಲ್ಯ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಟ್ರೈ ಮಾಡಿ ಮನೇಲಿ. ಟ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಚಪಾತಿಗೆ, ಪಲ್ಯಗೆ ಮತ್ತು ಪೂರಿಗೆ ಆ ರಸ ಮಾಡಿದ್ರೆ ಮತ್ತು ನೆಂಚ್ಕೊಳ್ಳೋಕ್ಕೆ ಪಲ್ಯಗೆ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ತುಂಬಾ ಲೈಕ್ ಮಾಡ್ತಾರೆ ಈ ಪಲ್ಯನ. ಯಾಕಂದರೆ ಎಲ್ಲರೂ ಚೆನ್ನಾಗಿ ತಿಂತಾರೆ, ಅದಕ್ಕೋಸ್ಕರ. ಆಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಬೆಂಡೆಕಾಯಿನ ಹಾಕ್ಕೊಳ್ಳಿ. ಫ್ರೈ ಮಾಡಿ ಇಟ್ಟಿರುವಂಥ ಬೆಂಡೆಕಾಯಿನ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ರುಚಿಗೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾವು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀರಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ
ಉಪ್ಪು ಮತ್ತು ಈರುಳ್ಳಿ ಮಸಾಲೆ ಎಲ್ಲ ಇದೆಯಲ್ವಾ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಬೆಂಡೆಕಾಯಿ ಜೊತೆಗೆ. ಆಮೇಲೆ ಎತ್ತಿಟ್ಟಿರುವಂಥ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್. ಇವಾಗ ಸಿಮ್ಮಲ್ಲಿ ಗ್ಯಾಸ್ನ ಇಟ್ಕೊಳ್ಳಿ, ಸ್ಲೋ ಆಗಿ ಮಾಡ್ಕೊಳ್ಳಿ ಗ್ಯಾಸ್ನ, ಯಾಕಂದರೆ ಘಾಟ್ ಎಕ್ಕುತ್ತಲ್ವ ಅದಕ್ಕೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಖಾರ, ಉಪ್ಪು, ಖಾರ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ತರಕಾರಿದೊಂದಿಗೆ ಅದು ಹಾಕಿರುವಂಥ ಉಪ್ಪು, ಖಾರ ಎಲ್ಲನೂ ಮಿಕ್ಸ್ ಆಗೋಗುತ್ತೆ. ನೀವು ಬೇಕಂದರೆ ಖಾರ ನಿಮಗೆ ಕಮ್ಮಿ ಅನಿಸಿದ್ರೆ ಮತ್ತೆ ನೀವು ಹಾಕ್ಕೊಳ್ಬೋದು. ನಾವು ಸ್ವಲ್ಪ ಸ್ಪೈಸಿನೇ ತಿನ್ನೋದು, ಬಟ್ ಸ್ವಲ್ಪ ಸ್ಪೈಸಿ ಇದೆ. ನಿಮಗೆ ಸ್ಪೈಸಿ ಬೇಡ ಅಂದರೆ ಮೆಣಸಿನ್ಕಾಯಿನ ಕಮ್ಮಿ ಮಾಡ್ಕೊಳ್ಳಿ, ಓಕೆನಾ. ಸಾಂಬಾರು ಪುಡಿನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೋಡುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ, ಅಷ್ಟೊಂದು ಕಲರ್ಫುಲ್ಲಾಗೈತೆ. ನೋಡಿ ಎಷ್ಟು ಸೂಪರಾಗಿದೆ ಅಲ್ವಾ, ತುಂಬಾ ಕ್ರೇಜಿಯಾಗಿದೆ ಫ್ರೆಂಡ್ಸ್. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದು ಪಲ್ಯ. ಟ್ರೈ ಮಾಡಿ ನೋಡಿ, ಎಷ್ಟು ಸಖತ್ತಾಗಿದೆ. ನೋಡುವಾಗಲೇ ಇಷ್ಟು ಕಲರ್ಫುಲ್ ಸೂಪರಾಗಿದೆ ಅಂದರೆ ತಿನ್ನುವಾಗ ಯಾವ ರೀತಿ ಇರುತ್ತೆ ಬನ್ನಿ, ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ನಾವು ಅವಾಗೇ ನೆನೆಸಿಟ್ಟಿರುವಂಥ ನೋಡಿ ಹಿಟ್ಟು ಚೆನ್ನಾಗಿ ಅದು ಫುಲ್ಲು ಸ್ಮೂತ್ ಆಗಿದೆ. ನಾನು ಅದರಲ್ಲಿ ಅರ್ಧ ಹಿಟ್ಟನ್ನು ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಅಲ್ವಾ. ನೋಡಿ ತುಂಬಾ ಸಾಫ್ಟ್ ಆಗಿದೆ ಹಿಟ್ಟು ನಾವು ಕಲಸಿಕ್ಕಿರುವಂಥದ್ದು. ಆಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉಂಡೆನ ಮಾಡ್ಕೊಳ್ಳಿ. ನಾವು 4 ಉಂಡೆ ಥರ ಮಾಡಿಟ್ಟಿದ್ದೀರಿ ನೋಡಿ. ಈ ರೀತಿಯಾಗಿ ಒಂದೊಂದಾಗಿ ಉಂಡೆಯನ್ನು ಮಾಡಿಕೊಂಡು ಚಪಾತಿನ ನೀಟಾಗಿ ಈ ರೀತಿಯಾಗಿ ಮೆಜರ್ಮೆಂಟ್ ಮಾಡಿಕೊಂಡು 4 ಉಂಡೆನ ನೋಡಿ ಉಂಡೆನ ಇಕ್ಕಿ ಅದ್ರ ಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಚಪಾತಿನ ಉಜ್ಕೊಳ್ಳಿ. ನೋಡಿ ಎಷ್ಟು ಸಖತ್ತಾಗಿ ಸಾಫ್ಟಾಗಿದೆಯಲ್ವಾ. ಅದು ಉಜ್ಜುವಾಗಲೇ ನಿಮಗೆ ಕಾಣಬಹುದು ಸಾಫ್ಟಾಗಿ ಹಿಟ್ಟು ಆಗಿದೆ ಅಂದ್ಬಿಟ್ಟು. ನೋಡಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಹಿಟ್ಟು. ಎಷ್ಟು ಸೂಪರಾಗಿ ಆಗಿದೆ ನೋಡಿ. ನಾವು ಎಷ್ಟು ಸಾಫ್ಟಾಗಿ ನೆನೆಯೋಕ್ಕೆ ಬಿಡ್ತೀರೋ ಹಿಟ್ಟನ್ನು ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಚಪಾತಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಸೂಪರಾಗಿರುತ್ತೆ. ನಿಮಗೆ ಚಿಕ್ಕದು ಬೇಕಾದ್ರೂ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ. ನಾವು ಮೀಡಿಯಮ್ ಸೈಜಾಗಿ ಮಾಡ್ಕೊಂಡಿದ್ದೀರಿ ಚಪಾತಿನ. ಈ ರೀತಿಯಾಗಿ ನೋಡಿ ಎಲ್ಲನೂ ಈ ರೀತಿಯಾಗಿ ನೀಟಾಗಿ ರೌಂಡಾಗಿ ಚೆನ್ನಾಗಿ ಉಜ್ಕೊಂಡು ಒಂದು ದಿವಸ ಇನ್ನೊಂದು ವೀಡಿಯೋದಲ್ಲಿ ಬರೀ ಚಪಾತಿ ಯಾವ ರೀತಿಯಾಗಿ ಮಾಡೋದು ಅಂತ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ, ನಾವು ಆ ರೆಸಿಪಿನ ನಿಮಗೋಸ್ಕರ ನಾವು ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಉಜ್ಜಾದ್ಮೇಲೆ ಮತ್ತೆ ಸ್ಟವನ್ನು ಅಂಟಿಸಿ ಅದಕ್ಕೆ ಒಂದು ತವಾವನ್ನು ಇಕ್ಕಿ ತವ ಚೆನ್ನಾಗಿ ಕಾದ ಮೇಲೆ ನೋಡಿ ಈ ರೀತಿಯಾಗಿ ಬಿಸಿಯಾಗಲಿ ತವ. ಆದಮೇಲೆ ನೋಡಿ ಚಪಾತಿನ ಹಾಕ್ಕೊಳ್ಳಿ. ನೋಡಿ ಉಬ್ಬುವಾಗ ನಿಮಗೆ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಲ್ವಾ. ಸಖತ್ತಾಗಿ ಅದು ನಾವು ಹಿಟ್ಟು ಕಲಸಿದ್ರಲ್ಲಿ ಇರೋದು. ನಾವು ಹಿಟ್ಟನ್ನ ಯಾವ ರೀತಿಯಾಗಿ ಕಲಿಸ್ಬಿಟ್ಟು ಯಾವ ರೀತಿಯಾಗಿ ಅದನ್ನು ನೆನೆಯೋಕ್ಕೆ ಬಿಡ್ತೀರೋ ಅಷ್ಟು ಸೂಪರಾಗಿ ಬರುತ್ತೆ ಚಪಾತಿ. ನೋಡಿ ಈ ರೀತಿಯಾಗಿ ಒಂದು ಕಡೆ ನೀಟಾಗಿ ಬೇಯಿಸ್ಕೊಂಡು ಇನ್ನೊಂದು ಕಡೆ ಈ ರೀತಿಯಾಗಿ ಬೇಯಿಸ್ಕೊಂಡು ಎಲ್ಲ ಕಡೆಯೂ ನೀಟಾಗಿ ಬೆಂದೋಗುತ್ತೆ. ಎಲ್ಲನೂ ಒಂದೇ ಮೆಜರ್ಮೆಂಟಲ್ಲಿ ನೀಟಾಗೆ ನೀವು ಉಜ್ಜಬೇಕಾಗುತ್ತೆ ಚಪಾತಿನ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಉಜ್ಜಿದ್ರೆ ಚೆನ್ನಾಗಿರಲ್ಲ. ಒಂಥರ ಬಿಸ್ಕೆಟ್ ಥರನೇ ಒಡೆದೋಗುತ್ತೆ ಅದು. ಒಂಥರ ಪುಡಿಯಾಗಿ ಫುಲ್ಲೂ ರೋಸ್ಟ್ ಆಗಿಬಿಡ್ತೈತೆ, ಚೆನ್ನಾಗಿರಲ್ಲ, ಸಾಫ್ಟಾಗಿ ಬರಲ್ಲ ಆವಾಗ ನಿಮ್ಮ ಚಪಾತಿ. ನೋಡಿ ಎಷ್ಟು ಸಖತ್ತಾಗಿದೆಯಲ್ವ ಚಪಾತಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗೆ ಬಂದಿದೆಯಲ್ವಾ. ಆ ಚಪಾತಿ ಜೊತೆಗೆ ನಾವು ಮಾಡಿಟ್ಟಿರುವಂಥ ಈ ಬೆಂಡೆಕಾಯಿ ಪಲ್ಯನ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ನ
ತುಂಬ ಜನಗೆ ಶೇರ್ ಮಾಡಿ, ಯಾಕಂದರೆ ತುಂಬಾ ಡೌನಲ್ಲಿದೆ. ಅದಕ್ಕೋಸ್ಕರ ಇನ್ನೂ ಅನೇಕ ರೆಸಿಪಿದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಈ ಪೂರ್ತಿ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಂಪಿಟೇಷನ್ ಮಾತ್ರ. ಚಪಾತಿಗೂ ಬೆಂಡೆಕಾಯಿ ಪಲ್ಯಗೂ ಟ್ರೈ ಮಾಡಿ, ನಾನು ಕಮೆಂಟ್ ಮಾಡಿ. ಬಾಯ್ ಬಾಯ್.